ವಿಷ್ಣುವರ್ಧನ್ ಸರ್ ಅವರ ಬಂಧನ ಸಿನಿಮಾ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನೋಡೋಣ ಬನ್ನಿ. ವಿಷ್ಣು ಸರ್ ಅವರ ವೃತ್ತಿ ಜೀವನದಲ್ಲಿ ಒಂದು ಅತ್ಯುತ್ತಮ ಮೂವಿ ಅಂತ ಅಂದ್ಕೊಂಡ್ರೆ ಅದು ಬಂಧನ ಮೂವಿಯಾಗಿದೆ. ಅದರಲ್ಲಿ ಅವರ ಅಭಿನಯ ಅಂತೂ ಸೂಪರ್. ಪ್ರಾರಂಭದಲ್ಲಿ ಇವರಿಗೆ ಈ ಮೂವಿ ಮಾಡೋಕೆ ಇಷ್ಟ ಇದ್ದಿಲ್ಲ ಅಂತೆ. ಅದೇ ಪ್ರಾಣ ಸ್ನೇಹಿತನ ಅಣೆ ಮೇಲೆ ಕಟ್ಟು ಬಿದ್ದು ಮೂವಿ ಮಾಡಕ್ಕೆ ಒಪ್ಕೊಂಡ್ರಂತೆ. ಇಷ್ಟ ಇಲ್ದೇನೆ ಮಾಡಿದ ಸಿನಿಮಾ ಕೊನೆಗೆ ಕಲೆಕ್ಷನ್ ಮತ್ತು ಹೆಸರು ತಂದುಕೊಟ್ಟದ್ದು ಇತಿಹಾಸ ನಿರ್ಮಿಸಿತು. ವಿಷ್ಣುವರ್ಧನ್ ಸರ್ ಅವರ ಮನೆಗೆ ಅವರ ಬಾಲ್ಯ ಸ್ನೇಹಿತ ರಾಜೇಂದ್ರ ಸಿಂಗ್ ಬಾಬು ಅವರು ಬಂದು ಒಂದು ಕಥೆ ಹೇಳಿದ್ರಂತೆ. ಆ ಕಥೆನೇ ಬಂಧನ. ಆಗ ವಿಷ್ಣು ಸರ್ ಹೇಳಿದ್ರು, ಏನಂದ್ರೆ ನಾನೀ ಸಿನಿಮಾ ಮಾಡಲ್ಲ, ನೀನ್ ಲಾಸ್ ಆಗ್ತೀಯ ರಾಜೇಂದ್ರ ಸಿಂಗ್ ಬಾಬು. ಅವರು ಕಥೆ ಮುಗಿಸಿದ ತಕ್ಷಣ ವಿಷ್ಣುವರ್ಧನ್ ಸರ್ ಅವರ ಪ್ರತಿಕ್ರಿಯೆ ನಿರಾಶಾದಾಯಕವಾಗಿತ್ತು. ಬಾಬು ನನ್ನನ್ನು ಹೊಡೆಯುವುದನ್ನ ಬಡಿಯುವುದನ್ನ ನೋಡೋಕೆ ಇಷ್ಟಪಡ್ತಾರೆ. ಆದ್ರೆ ನೀನ್ ಹೇಳಿರುವ ಕಥೆಲಿ ನಾನೊಬ್ಬ ಡಾಕ್ಟರ್, ಒಂದು ಫೈಟ್ ಇಲ್ಲ, ಬಿಲ್ಡಪ್ ಇಲ್ಲ, ಬರೀ ಪ್ರೀತಿ ಪ್ರೇಮ ಅಂತ ಅಳ್ಕೊಂಡ್ ಕೂರೋದನ್ನು ಜನ ಖಂಡಿತ ಒಪ್ಪಲ್ಲ. ಈ ಮೂವಿ ಏನಾದ್ರೂ ಮಾಡಿದ್ರೆ ಪಕ್ಕಾ ಫ್ಲಾಪ್ ಆಗತ್ತೆ, ಬೇಡ ಬಿಟ್ಬಿಡು ಅಂತ ನೇರವಾಗಿ ಹೇಳಿದ್ರಂತೆ. ಸಾಹಸ ಸಿಂಹನಿಗೆ ಕಣ್ಣೀರು ಹಾಕುವ ಪಾತ್ರವೇ ಡಾಕ್ಟರ್ ಹರೀಶ್. 1980ರ ಆರಂಭ ಕನ್ನಡ ಚಿತ್ರರಂಗದಲ್ಲಿ ವಿಷ್ಣುವರ್ಧನ್ ಸರ್ ಅಂದ್ರೆ ಬರೀ ಆಕ್ಷನ್, ಬರೀ ಆರ್ಭಟ, ಸಾಹಸ ಸಿಂಹ ಎಂಬ ಬಿರುದು ಅವರ ಹೆಸರಿನೊಂದಿಗೆ ಅಂಟಿಕೊಂಡಿತ್ತು. ಜನರು ಅವರನ್ನು ಗನ್ ಹಿಡಿದು ವಿಲನ್ಗಳ ಮುಂದೆ ಎದೆಯುಬ್ಬಿಸಿ ನಿಲ್ಲುವ ಖಡಕ್ ಪಾತ್ರಗಳಲ್ಲಿ ನೋಡಲು ಮುಗಿಬೀಳ್ತಿದ್ರು. ಹೀಗಿರುವಾಗ ಅವರ ಬಾಲ್ಯದ ಸ್ನೇಹಿತ ಮತ್ತು ಪ್ರಸಿದ್ಧ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರು ಒಂದು ಹೊಸ ಕಥೆಯೊಂದಿಗೆ ವಿಷ್ಣುವರ್ಧನ್ ಸರ್ ಅವರ ಮನೆಗೆ ಬಂದ್ರು. ಅದೇ ಬಂಧನ ಸಿನಿಮಾ. ನೀನ್ ಮಾಡಿಲ್ಲ ಅಂದ್ರೆ ನಾನೀ ಪ್ರಾಜೆಕ್ಟನ್ನೇ ಕೈಬಿಡ್ತೀನಿ ಅಂತ ಹಠ ಹಿಡಿದಿದ್ರಂತೆ. ಬಾಲ್ಯದ ಗೆಳೆಯರೇ ಅದರಲ್ಲೂ ಸ್ನೇಹದ ಮೇಲೆ ಅಣೆ ಇಟ್ಟಾಗ ವಿಷ್ಣು ಸರ್ ಅವರಿಗೆ ಇಲ್ಲ ಎನ್ನಲು ಸಾಧ್ಯನೇ ಆಗ್ಲಿಲ್ಲ. ಮನಸ್ಸಿಲ್ದೇ ಇದ್ರೂ ಕೇವಲ ಸ್ನೇಹಕ್ಕಾಗಿ, ಸ್ನೇಹಿತನ ಮಾತು ಉಳಿಸುವುದಕ್ಕಾಗಿ ಒಪ್ಪಿಕೊಂಡಿದ್ದ ಸಿನಿಮಾನೇ ಬಂಧನ. ಇದಾದ ಮೇಲೆ ಇತಿಹಾಸ ನಿರ್ಮಿಸಲು ಈ ಸಿನಿಮಾ ಬಿಡುಗಡೆಯಾಯಿತು. ವಿಷ್ಣು ಸರ್ ಅವರು ಭಯಪಟ್ಟಿದ್ದಕ್ಕೆ ಅಪೋಸಿಟ್ ಆಗಿ ಫಲಿತಾಂಶ ಬಂತು. ಬೆಳ್ಳಿ ಪರದೆ ಮೇಲೆ ಡಾಕ್ಟರ್ ಹರೀಶ್ ಆಗಿ ವಿಷ್ಣು ಸರ್ ಅವರ ಅಭಿನಯ ಕಂಡು ಜನ ಕಣ್ಣೀರು ಹಾಕಿದ್ರಂತೆ. ಈಗ್ಲೂ ಕೂಡ ನಾವು ಮೂವಿ ನೋಡ್ಬೇಕಾದ್ರೂ ಬೇಜಾರಾಗುತ್ತೆ ಅಲ್ವಾ? ಆಕ್ಷನ್ ಹೀರೋ ಆಗಿದ್ದವರು ಎಮೋಷನಲ್ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿದನ್ನ ಕಂಡ ಜನರು ಖುಷಿಪಟ್ಟಿದ್ರಂತೆ. ವಿಶೇಷವಾಗಿ ಮಹಿಳಾ ಪ್ರೇಕ್ಷಕರು ಮುಗಿಬಿದ್ದು ಚಿತ್ರಮಂದಿರಗಳಿಗೆ ಬಂದು ಹರಸಿದ್ರಂತೆ. ಅದರಲ್ಲಿ ಡಾಕ್ಟರ್ ಹರೀಶ್ ಆಗಿ ಪಾತ್ರ ಮಾತ್ರ ಸೂಪರ್ ಅಲ್ವಾ ನಂದಿನಿಯವರೇ ಅಂತ ಡೈಲಾಗ್ ಕೇಳಕಂತೂ ಇನ್ನೂ ಇವಾಗ್ಲೂ ಖುಷಿಯಾಗುತ್ತೆ. ಆಗಿನ ಕಾಲಕ್ಕೆ ನೆಟ್ ಚಿತ್ರದ ಬಜೆಟ್ 20-25 ಲಕ್ಷ ಆಗಿತ್ತು. ಆದ್ರೆ ಕಲೆಕ್ಷನ್ ಮಾತ್ರ ಕೋಟಿಯಾಗಿತ್ತು. ಇದು ಬರೀ ಹಿಟ್ಟಲ್ಲ, ಇಂಡಸ್ಟ್ರಿ ಹಿಟ್ ಆಗಿ ಹೊರಹೊಮ್ಮಿತು. ಈ ಬೆಂಗಳೂರಿನ ಸುಜಾತ ಥಿಯೇಟರ್ 1ರಲ್ಲಿನೇ ಬರೋಬ್ಬರಿ 469 ದಿನಗಳು ಪ್ರದರ್ಶನ ಕಂಡು ಸರ್ವಕಾಲಿಕ ದಾಖಲೆಯನ್ನು ಬರಿತು. ವಿಷ್ಣುವರ್ಧನ್ ಸರ್ ಅವರ ಮಾತಿನಲ್ಲಿ ಕಾಳಜಿ ನಿಜಕ್ಕೂ ಇತ್ತು. ಅದನ್ನವರ ಇಮೇಜ್ಗೆ ಆ ಪಾತ್ರ ಫುಲ್ ವಿರುದ್ಧವಾಗಿತ್ತು. ಕ್ಲೈಮ್ಯಾಕ್ಸ್ನಲ್ಲಂತೂ ನಾಯಕರ ಸಾಯುವ ದೃಶ್ಯ ಅಂತೂ ಅಭಿಮಾನಿಗಳಿಗೆ ಆರಂಭಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂಬುದು ಅವರ ಬಲವಾದ ನಂಬಿಕೆಯಾಗಿತ್ತು. ಸ್ನೇಹದ ಹಣೆ ಬಲವಾದು. ನಿರ್ಧಾರ ರಾಜೇಂದ್ರ ಸಿಂಗ್ ಬಾಬು ಸರ್ ಮತ್ತು ವಿಷ್ಣು ಕೇವಲ ಸಿನಿಮಾ ನಟ ನಿರ್ದೇಶಕರಲ್ಲ, ಅವರು 9ನೇ ವರ್ಷದಿಂದಲೂ ಸ್ನೇಹಿತರು. ವಿಷ್ಣು ಸರ್ ಎಷ್ಟೇ ಬಾರಿನೂ ಅಂದ್ರೂ ಬಾಬು ಬಿಡ್ತಾ ಇರ್ಲಿಲ್ಲಂತೆ. ಕೊನೆಗೆ ರಾಜೇಂದ್ರ ಸಿಂಗ್ ಬಾಬು ಸರ್ ಒಂದು ಅಸ್ತ್ರ ಉಪಯೋಗಿಸಿದ್ರು. ಅದುವೇ ಸ್ನೇಹದ ಮೇಲೆ ಅಣೆ. ನೀನು ನನಗೋಸ್ಕರ ಈ ಸಿನಿಮಾ ಮಾಡ್ಲೇಬೇಕು, ಇದು ಗೆಲ್ಲುತ್ತೆ ಅಂತ ನನಗೆ ನಂಬಿಕೆ ಇದೆ ಅಂತ ಹೇಳಿದ್ರು. ರಾಜ್ಯದ ಹಲವು ಕೇಂದ್ರಗಳಲ್ಲಿ ರಜತ ಮಹೋತ್ಸವ ಆಚರಿಸಿಕೊಂಟು. 1984 ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಇದಾಗಿತ್ತು. ವಿಷ್ಣುವರ್ಧನ್ ಸರ್ ಅವರ ವೃತ್ತಿ ಜೀವನವನ್ನೇ ಬದಲಾಯಿಸಿತು. ವಿಷ್ಣು ಸರ್ಗೆ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಿತು. ಸ್ನೇಹಿತನ ಮೇಲಿನ ನಂಬಿಕೆ ಸುಳ್ಳಾಗಲಿಲ್ಲ. ನೀವು ಈ ಬಂಧನ ಮೂವಿ ಎಷ್ಟು ಸಾರಿ ನೋಡಿದ್ರಿ ಅಂತ ಕಮೆಂಟ್ ಮಾಡಿ. ಅದರಲ್ಲಿ ಯಾವ ಪಾತ್ರ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನೀವು ವಿಷ್ಣು ಸರ್ ಅವರ ಅಭಿಮಾನಿಯಾಗಿದ್ರೆ ಸಪೋರ್ಟ್ ಮಾಡೇ ಮಾಡ್ತೀರಾ ಅಲ್ವಾ? ಜೈ ವಿಷ್ಣು ಸರ್, ಧನ್ಯವಾದಗಳು.